ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಗೊತ್ತಿರಬಹುದು, ನಿನ್ನೆ ಮೋಟೋರೋಲಾದವರು ಎರಡು ಹೊಸ ಜಿ ಸೀರೀಸ್ ಫೋನ್ಗಳು ಲಾಂಚ್ ಮಾಡಿದ್ರು. ಒಂದು moto G30 ಅಂತ ಮತ್ತೊಂದು moto G10. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ moto G30 ಫೋನ್ ಇರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ತಂಗೆ ಈ ಒಂದು ಫೋನ್ ಸುಮಾರು ಒಂದು 15,000 ರೇಂಜಲ್ಲಿ ಲಾಂಚ್ ಆಗ್ಬೋದಾ ಅಂತ. ಓಕೆ, ಸ್ಮಾಲ್ ಕರೆಕ್ಷನ್ನು. ಈ ಒಂದು ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ರಿವೀಲ್ ಆಗಿರುವಂಥದ್ದು ನಂಬಕ್ಕೆ ಸಾಧ್ಯ ಆಗ್ತಲ್ಲ. ಈ ಒಂದು ಫೋನು 11,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಫಸ್ಟ್ ಇಂಪ್ರೆಷನ್ ಕೊಡ್ತಾ ಇದ್ದೀನಿ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ತಾ ಇರುವಂಥದ್ದು. ಮೋಟೋರೋಲಾದವರು ತುಂಬ ಡಿಫ್ರೆಂಟಾಗಿ ಬಾಕ್ಸನ್ನು ಡಿಸೈನ್ ಮಾಡ್ತಾರೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಒಂದು ಫೋನ್ ನೋಡೋಕೆ ಸಿಗ್ತಾ ಇದೆ. ಇದಕ್ಕೆ ಆಲ್ರೆಡಿ ಒಂದು ಬ್ಯಾಕ್ ಕವರ್ನ ಹಾಕಿದ್ದಾರೆ. ಸೊ ಫಸ್ಟ್ ಲುಕ್ಕಲ್ಲಿ ಒಂದು ಲೆವೆಲಿಗೆ ವೆಯ್ಟ್ ಇದೆ ಅಂತ ಅನ್ನಿಸ್ತದೆ. ಮೋಸ್ಟ್ಲಿ ಬ್ಯಾಕ್ ಕವರ್ ಆಗಿರೋದಕ್ಕೆ ಹೆಂಗೆ ಅನ್ನಿಸ್ತದೆ ಅಂತ ಅನ್ಕೋತೀನಿ. ಪಕ್ಕಕ್ಕಿಟ್ಟು ಬೇರೆ ಏನಾದ್ರು ಚೆಕ್ ಮಾಡೋದಾದರೆ ಈ ಒಂದು ಬಾಕ್ಸ್ ಒಳಗೆ ಡೈರೆಕ್ಟಾಗಿ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಅದನ್ನು ಪಕ್ಕಕ್ಕಿಟ್ಟರೆ ನಿಮಗೆ 20 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ನ ಬಾಕ್ಸ್ ಒಳಗೆ ನೀಡಿದರೆ ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೈಸ್ ರೇಂಜಿಗೆ. ಮತ್ತು ಇನ್ನೊಂದು ಡಾಟಾ ಕೇಬಲ್ ಇರುವಂಥದ್ದು, USB Type C ಡಾಟಾ ಕೇಬಲ್, Type A ಅಂದರೆ Type C, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿರುವಂಥದ್ದು. ಇನ್ನು ಇದನ್ನು ಬಿಟ್ಟರೆ ಒಂದು ಬಾಕ್ಸ್ ಒಳಗೆ ಒಂದು ಸಿಮ್ ಎಲೆಕ್ಟ್ರಿಕ್ ಪಿನ್ನ ಕೊಟ್ಟಿದ್ದಾರೆ. ಇದಿಷ್ಟೇ ಈ ಒಂದು ಬಾಕ್ಸ್ ಒಳಗೆ ಇರುವಂಥದ್ದು. ಇನ್ನು ಡೈರೆಕ್ಟಾಗಿ ಈ ಒಂದು ಫೋನಿಗೆ ಬಂತು ಅಂತ ಅಂದರೆ ಕ್ರೇಜಿ ಬಿಲ್ಡನ್ನು ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತದೆ. ಲುಕ್ ಅಂತೂ ತುಂಬ ಪ್ರೀಮಿಯಮ್ ಆಗಿರುವಂಥದ್ದು ಮತ್ತು ಈ ಫೋನ್ಗೆ ಹಾಕಿರುವಂಥ ಬ್ಯಾಕ್ ಕವರ್ ಕೂಡ ಒಂದು ಒಳ್ಳೆ ಕ್ವಾಲಿಟಿಯದ್ದು ಅಂತ ಅನ್ನಿಸ್ತದೆ ನನಗೆ. ಇನ್ನು ಗಮನಿಸ್ತಾ ಇದ್ರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಇನ್ನು ಡೈರೆಕ್ಟಾಗಿ ಒಂದು ಫೋನ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದ್ರೆ ಹೇಳಿದಂಗೆ ಈ ಒಂದು ಫೋನ್ ಸ್ವಲ್ಪ ವೆಯ್ಟ್ ಇದೆ. ಆ್ಯಕ್ಚುಲಿ ಅಷ್ಟೊಂದು ದೊಡ್ಡ ಬ್ಯಾಟ್ರಿ ಕೂಡ ಇಲ್ಲ. 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಬಟ್ ಸ್ಟಿಲ್ ವೆಯ್ಟ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ಸುತ್ತೆ. ಮುಂದ್ಗಡೆ ಇರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ, ಬಟ್ ಸ್ಟಿಲ್ ಸ್ಕ್ರೀನ್ ಗಾರ್ಡ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಮುಂದ್ಗಡೆ ಟಿಯರ್ ಡ್ರಾಪ್ ನಾಚ್ ನಿಮಗೆ ಸಿಗ್ತಾ ಇರುವಂಥದ್ದು. ಬೆಸಲ್ ಸ್ವಲ್ಪ ಜಾಸ್ತಿ ಇದೆ ಎಲ್ಲ ಕಡೆ ಅಂತ ಅನ್ನಿಸ್ದೆ. ಟಾಪಲ್ಲೂ ಸ್ವಲ್ಪ ಬೆಸಲ್ ಜಾಸ್ತಿ ಇರುವಂಥದ್ದು, ಬಾಟಮಲ್ಲಂತೂ ಹೆವಿ ಜಾಸ್ತಿ ಇದೆ, ಸೈಡಲ್ಲೂ ಕೂಡ ಒಂದು ಲೆವೆಲಿಗೆ ಜಾಸ್ತಿ ಇದೆ ಅಂತ ಅನ್ನಿಸ್ತದೆ. ಫ್ರಂಟಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬೆಸಲೆಲ್ಲ ತುಂಬ ಜಾಸ್ತಿ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನೊಂದಕ್ಕೆ ಬಂತು ಅಂತಂದರೆ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. 2 ಕಲರ್ ಆಯಿತಾ, ಒಂದು ಕಡೆ ತಿರುಗಿಸಿದ್ರೆ ಒಂಥರ ಗ್ರೇ ಅನಿಸುತ್ತೆ, ಇನ್ನೊಂದು ಕಡೆ ಪಿಂಕ್ ಅನಿಸುತ್ತೆ ಆಯಿತಾ. ಸಕ್ಕತ್ತಾಗಿದೆ ಹಿಂದ್ಗಡೆ ಡಿಸೈನ್, ಮಾತ್ರ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ನನಗೆ. ಇದನ್ನು ಬಿಟ್ಟರೆ ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು, ಒಂದು ಸಿಂಗಲ್ LED ಫ್ಲ್ಯಾಶ್ ಇದೆ ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಹ ಹಿಂದೆ ಇರುವಂಥದ್ದು. ಆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ನ ಮೇಲ್ಗಡೆ ಈ ಒಂದು ಮೋಟೋರೋಲಾದು ಲೋಗೋ ನಮಗೆ ನೋಡೋ ಸಿಗ್ತಾ ಇದೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ USB Type C ಪೋರ್ಟ್ ಇದೆ ಮತ್ತು 3.5 ಹೆಡ್ಫೋನ್ ಜಾಕ್ನ ಪೋರ್ಟ್ ಸಹ ಇರುವಂಥದ್ದು ಮತ್ತು ಒಂದು ಡೆಡಿಕೇಟೆಡ್ ಗೂಗಲ್ ಅಸಿಸ್ಟೆಂಟ್ ಬಟನ್ನ ಕೂಡ ನೀಡಿದರೆ ಒಂದು ಒಳ್ಳೆಯ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿರುವಂಥದ್ದು ಇನ್ನೊಂದು ಒಳ್ಳೆಯ ವಿಷಯ ಅಂತ ಅನ್ನಿಸ್ತು ನನಗೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನನಗೆ ಈ ಪ್ರೈಸ್ ರೇಂಜ್ಗೆ ಪರವಾಗಿಲ್ಲ ಅಂತ ಅನ್ನಿಸ್ತು. ಏನಕ್ಕೆ ಅಂದರೆ ನೀವು ಯಾವುದೇ ಬೇರೆ ಫೋನ್ ತೊಗೊಂಡ್ರು ಕೂಡ ಅವರು ಕೂಡ ಪ್ಲಾಸ್ಟಿಕ್ ಬ್ಯಾಕ್ನ ನೀಡ್ತಾರೆ, ಪ್ಲಾಸ್ಟಿಕ್ ಫ್ರೇಮೇ ಇರುತ್ತೆ. ಬಟ್ ನನಗೊಂದು ಬೇಜಾರಾಗಿದ್ದ ವಿಷಯ ಏನಪ್ಪ ಅಂತಂದರೆ ಬೆಸಲ್ ಸ್ವಲ್ಪ ಕಡಿಮೆ ಇರಬೇಕಾಗಿತ್ತು ಅಂತ ಅನ್ನಿಸ್ತು ನನಗೆ. ಅದು ಬಿಟ್ಟರೆ ಪರವಾಗಿಲ್ಲ, ತುಂಬ ಸಾಲಿಡ್ ಆಗಿರುವಂಥದ್ದು. ಕೆಳಗೆ ಬಿದ್ದರೂ ಸಹ ಅಷ್ಟು ಈಸಿಯಾಗಿ ಏನೂ ಆಗಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಅಂತೂ ಬರುತ್ತೆ ಕೈಲಿ ಇಟ್ಕೊಂಡ್ರೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.5 ಇಂಚಿನ HD+ ರೆಸಲ್ಯೂಷನ್ ಹೊಂದಿರುವಂಥ IPS TFT LCD ಡಿಸ್ಪ್ಲೇ ಇರುವಂಥದ್ದು. ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ, ಒಂದು ಒಳ್ಳೆಯ ವಿಷಯ. ಆದರೆ ಈ ಒಂದು ಪ್ರೈಸನ್ಸ್ಗೆ ಕೇವಲ HD+ ನೀಡಿರುವಂಥದ್ದು ನನಗೆ ಸ್ವಲ್ಪ ಬೇಜಾರಾಯಿತು. ಈ ಪ್ರೈಸನ್ಸ್ ಯೂಶಲಿ ಯಾವ ಫೋನ್ ತೊಗೊಂಡ್ರು ಕೂಡ ನಿಮ್ಗೆ ಆಲ್ಮೋಸ್ಟ್ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇಗಳು ಸಿಗ್ತವೆ. ಅದು ನಂಗೆ ಸ್ವಲ್ಪ ಬೇಜಾರಾಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಈ ಒಂದು ಫೋನ್ನ ಡಿಸ್ಪ್ಲೇ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ಬ್ರೈಟ್ ಆಗಿರುವಂಥದ್ದು. ಸೊ ಫುಲ್ HD ನೀಡಬೇಕಾಗಿತ್ತು ಅಂತ ನನ್ನ ಅಭಿಪ್ರಾಯ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗ್ತಿರುವಂಥದ್ದು. 4GB ರ್ಯಾಮ್ ಮತ್ತು 64GB ಸ್ಟೋರೇಜು. ಫ್ಯೂಚರಲ್ಲಿ ಬೇರೆ ವೇರಿಯಂಟ್ ಕೂಡ ಲಾಂಚ್ ಆಗ್ಬೋದು. ಇದರಲ್ಲಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಆಗಿರುವಂಥದ್ದು. ಸ್ಟೋರೇಜ್ ಬಂದುಬಿಟ್ಟು ಸ್ಪೆಸಿಫೈ ಮಾಡಿಲ್ಲ, ನನಗನ್ನಿಸ್ದಂಗೆ eMMC ಸ್ಟೋರೇಜ್ ಅಥವಾ eMCP ಸ್ಟೋರೇಜ್ ಆಗಿರ್ಬೋದು ಅಂತ ಅನ್ಕೋತೀನಿ. ನಾನು ಟೆಸ್ಟ್ ಮಾಡ್ದಂಗೆ UFS 2.1 ಸ್ಪೀಡಾಗಿ ರೀಡು ರೈಟ್ ಆಗ್ತಾ ಇಲ್ಲ. ಸೊ ನನಗನ್ನಿಸ್ದಂಗೆ eMMC ಸ್ಟೋರೇಜ್ ಇರಬಹುದು ಅಂತ ಅನ್ಕೋತೀನಿ. ಸೊ ಈ ಪ್ರೈಸಲ್ಲಿ ಯೂಶಲಿ ಎಲ್ಲರೂ ಕೂಡ UFS 2.1 ಇತ್ತೀಚಿನ ದಿನಗಳು ನೀಡ್ತಾ ಇದ್ದಾರೆ, ಇವರು ಕೂಡ ನೀಡಬೇಕಾಗಿತ್ತು ಅಂತ ನನಗೆ ಅನ್ನಿಸ್ತು. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತಾಡಬೇಕಂತಂದರೆ ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 662 ಪ್ರೋಸೆಸರ್ ಇರುವಂಥ ತುಂಬ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್. ಈ ಒಂದು ಪ್ರೈಸ್ ರೇಂಜಿಗೆ ಪರವಾಗಿಲ್ಲ ಅಂತೀನಿ ಆಯಿತಾ. ಬಟ್ ಈ ಪ್ರೈಸ್ ರೇಂಜಿಗೆ ನಿಮ್ಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ಗಳು ಕೂಡ ಸಿಗ್ತವೆ. ಬಟ್
ಇದು ಕೂಡ ಸ್ನ್ಯಾಪ್ಡ್ರ್ಯಾಗನಲ್ಲಿ ಒಂದು ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ನೇ. ಅಂಥದ್ದು ಬೆಂಚ್ಮಾರ್ಕ್ ನಾನು ಚೆಕ್ ಮಾಡಿದಂಗೆ ಸುಮಾರು 1,75,000ರಿಂದ 85, 90 ತನಕ ಕೂಡ ಈ ಒಂದು ಪ್ರೋಸೆಸರು ಪಾಯಿಂಟ್ಸನ್ನು ಕೊಡುತ್ತೆ. ಸೊ ಪರವಾಗಿಲ್ಲ, ಬಟ್ ಇನ್ನೂ ಒಳ್ಳೆ ಪ್ರೋಸೆಸರ್ ನೀಡಿದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀನಿ. ಮತ್ತು ಇನ್ನೊಂದೇನೆಂದರೆ ಇದು 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರೋದ್ರಿಂದ ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ಜೊತೆಗೆ ಇದು ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸನ್ನು ಕೂಡ ನೀಡ್ತಾ ಇರೋದ್ರಿಂದ ಒಂದು ರೀತಿ ಸಖತ್ ಸ್ಮೂತಾಗಿ ವರ್ಕ್ ಆಗುತ್ತೆ. ಯೂಸರ್ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಚೆನ್ನಾಗಿದೆ. ಈ ವಿಷಯದಲ್ಲಿ ನೀವು ಆಲ್ಮೋಸ್ಟ್ ಯಾವ ಗೇಮನ್ನು ಬೇಕಾದರೂ ಒಂದು ಮೀಡಿಯಮ್ ಸೆಟ್ಟಿಂಗಲ್ಲಿ ಆಡ್ಬೋದು. ಫಸ್ಟ್ ಆಫ್ ಆಲ್ ಇದು ಹೆವಿ ಗೇಮರ್ಗಳಿಗಂತೂ ಅಲ್ಲ ಆಯಿತಾ, ಒಂದು ಮೀಡಿಯಮ್ ನಾರ್ಮಲ್ ಡೇ ಟು ಡೇ ಯೂಸಿಗೆ, ಫೋಟೋ ತಗೊಳ್ಳೋದಕ್ಕೆ, ನಾರ್ಮಲ್ ಕೆಲವೊಂದು ಬೇಸಿಕ್ ಯೂಸ್ಗಳಿಗೆ ಏನು ತೊಂದರೆ ಆಗೋದಿಲ್ಲ. ಬಟ್ ಹೆವಿ ಗೇಮ್ ಆಡ್ತೀನಿ ನೀವು ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಒಳ್ಳೆ ಪ್ರೋಸೆಸರು, ಬಟ್ ಇದಕ್ಕಿಂತ ಒಳ್ಳೆ ಪ್ರೋಸೆಸರ್ಗಳು ಇದಾವೆ ಈ ಒಂದು ಪ್ರೆಸೆನ್ಸಲ್ಲಿ. ಇನ್ನು ಈ ಒಂದು ಫೋನ್ನ ಕ್ಯಾಮರಾ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 64 ಮೆಗಾಪಿಕ್ಸಲ್ನ ಮೇನ್ ಸೆನ್ಸರ್, 1.7 ಅಪರ್ಚರು. ತುಂಬ ಒಳ್ಳೆಯ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಡೇ ಲೈಟ್ ಮತ್ತು ಲೋ ಲೈಟ್ ಎರಡರಲ್ಲೂ ಕೂಡ ತುಂಬ ಒಳ್ಳೆಯ ಫೋಟೋನೇ ಪ್ರೊಡ್ಯೂಸ್ ಮಾಡುತ್ತೆ. ನನಗೆ ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು ಆಯಿತಾ. ಕ್ಯಾಮ್ರಾ ಕ್ಲಾರಿಟಿ ಮಾತ್ರ ಸಖತ್ತಾಗಿದೆ, ಕಲರ್ಸ್ ಎಲ್ಲ ತುಂಬ ಆ್ಯಕ್ಯುರೇಟ್ ಆಗಿರುವಂಥದ್ದು. ಬಟ್ ನನಗೆ ಬೇಜಾರಾದಂಥ ವಿಷಯ ಏನಪ್ಪ ಅಂತಂದರೆ, ಈ ಒಂದು ಫೋನ್ದಿರುವಂಥ ಕ್ಯಾಮ್ರಾ UI ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ತುಂಬ ಲ್ಯಾಗಿ ಅಂತ ಅನ್ನಿಸ್ತು ಎಷ್ಟೋ ಕಡೆ. ಇದು ಸಾಫ್ಟ್ವೇರ್ ಮುಖಾಂತರ ಫಿಕ್ಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಸ್ವಲ್ಪ ಬಗ್ಗಿ ಲ್ಯಾಗಿ ಅಂತ ಅನ್ನಿಸ್ತಾ ಇತ್ತು ನನಗೆ. ಬಟ್ ಫೋಟೋ ಮಾತ್ರ ಸಖತ್ತಾಗಿ ತೆಗುತ್ತೆ ಗುರು. ಇಷ್ಟೊಂದು ಒಳ್ಳೆ ಕ್ವಾಲಿಟಿನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೊರಗಡೆ ಹೋದರೆ ತುಂಬ ಡೇ ಲೈಟಲ್ಲೂ ಕೂಡ ತುಂಬ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಒಳಗಡೆನೂ ಕೂಡ ಅಷ್ಟೇ ತುಂಬ ಕಲರ್ ಸಖತ್ ಆ್ಯಕ್ಯುರೇಟ್ ಆಗಿದೆ ಮಾತ್ರ. ಸೊ ಅದನ್ನು ತುಂಬ ಇಂಪ್ರೆಸ್ ಮಾಡ್ತು. ಇದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥ ಇದು ಕೂಡ ತುಂಬ ಕಲರ್ಸ್ ಆ್ಯಕ್ಯುರೇಟ್ ಆಗಿದೆ, ತುಂಬ ವೈಡ್ ಆಗಿದೆ. ಝೂಮ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ಡೀಟೇಲ್ಸ್ ಕಾಣ್ತಾ ಇದೆ. ಸೊ ನನಗೆ ಅದು ಕೂಡ ತುಂಬ ಇಷ್ಟ ಆಯಿತು. ಅದನ್ನು ಬಿಟ್ಟರೆ ಇನ್ನೂ 2 ಸೆನ್ಸರ್ ಇದೆ. 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ, ಇನ್ನೂ 2 ಮೆಗಾಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸರು. ಸೊ ಇವೆರಡು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ನನಗೆ ಸುಮ್ಮನೆ 4 ಕ್ಯಾಮ್ರಾ ಹಾಕಿದ್ವಿ ಅನ್ನೋದಕ್ಕೆ ಮಾತ್ರ 2 ಕ್ಯಾಮ್ರಾ ಹಾಕ್ತಾರೆ, ಅವಶ್ಯಕತೆ ಇರಲಿಲ್ಲ. ಸೊ ಅಷ್ಟೊಂದು ಇಷ್ಟ ಆಗಲಿ ಉಳಿದಿದ್ದು 2 ಕ್ಯಾಮ್ರಾ. ಯಾವ ಫೋನ್ ತೊಗೊಂಡ್ರು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಡೆಪ್ತ್ ಇದೆ ಅಂತಂದರೆ ಸುಮ್ಮನೆ ವೇಸ್ಟ್ ಅದು ನನಗೆ ಅನಿಸ್ತಂಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ, ಈ ಒಂದು ಫೋನಲ್ಲಿ 13 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಆಯಿತಾ. ಇದು ಕೂಡ ತುಂಬ ಕಲರ್ ಆ್ಯಕ್ಯುರೇಟ್ ಆಗಿದೆ. ಸೊ ಡೀಟೇಲ್ಸ್ ಅದು ಒಂದು ಲೆವೆಲಿಗೆ ಪರವಾಗಿಲ್ಲ ಆಯಿತಾ. ನನಗೆ ಇಷ್ಟ ಆಗಿದ್ದೇನಪ್ಪ ಅಂತಂದರೆ, ಸಖತ್ ಆ್ಯಕ್ಯುರೇಟ್ ಆಗಿ ನಿಮ್ಮ ಫೇಸನ್ನು ಫುಲ್ಲು ಮೇಕಪ್ ಮಾಡ್ದಂಗೆ ಇದು ಫೋಟೋ ತೆಗೆಯಲ್ಲ. ಸೊ ಅದು ನನಗೆ ಸ್ವಲ್ಪ ಇಷ್ಟ ಆಯಿತು ಒಂದು ಲೆವೆಲ್ಗೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಕೇವಲ ಫುಲ್ HD ವೀಡಿಯೋ ರೆಕಾರ್ಡ್ ಮಾಡಬಲ್ಲ ಸಾಮರ್ಥ್ಯ ಹೊಂದಿರುವಂಥದ್ದು. 4K ನೀಡಿದರೆ ಚೆನ್ನಾಗಿರ್ತಾ ಇತ್ತು. ಬಟ್ ಫುಲ್ HD ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ಸ್ಟೇಬಲ್ ಆಗಿ, ಮತ್ತು ಕಲರ್ಸ್ ಎಲ್ಲ ಅದರಲ್ಲೂ ಕೂಡ ಕಲರ್ಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಗಮನಿಸ್ತಾ ಇದ್ದಾರೆ ಅದನ್ನು ನೀವು. ಪರವಾಗಿಲ್ಲ, ಕ್ಯಾಮ್ರಾ ನನಗೆ ಒಂದು ಪ್ರೈಸನ್ಸ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಟ್ ಕ್ಯಾಮ್ರಾ UI ಸ್ವಲ್ಪ ಫಿಕ್ಸ್ ಮಾಡಬೇಕು ಅವರು. ಸೊ ಕ್ಯಾಮ್ರಾ UI ನನಗೇನು ಅಷ್ಟೊಂದು ಸಿಂಪಲ್ ಅಂತ ಅನ್ನಿಸ್ತು, ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿದೆ ಅಂತ ಅನ್ನಿಸ್ತು ನನಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ ಹಿಂದ್ಗಡೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಎರಡು ಕೂಡ ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ಗಮನಿಸ್ತಾ ಇದ್ದೀರಾ. ಇದರಲ್ಲೇನು ತೊಂದರೆ ಇದೆ ಅಂತ ಅನ್ನಿಸ್ತಿಲ್ಲ. ಇನ್ನು ಬ್ಯಾಟರಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಲೆವೆಲಿಗೆ ಓಕೆ, ಪರವಾಗಿಲ್ಲ ಆಯಿತಾ. ತುಂಬ 5000ಕ್ಕೂ ಈಗ ನಾವು ಅನ್ಬೇಕು, ತುಂಬ ಜಾಸ್ತಿನೂ ಅಲ್ಲ ಕಡಿಮೆನೂ ಅಲ್ಲ ಅಂತ. ಏನಕ್ಕೆ ಅಂದರೆ ಇತ್ತೀಚೆಗೆ ಬರ್ತಿರುವಂಥ ಫೋನ್ಗಳೆಲ್ಲ 6000 mAh ಕೆಪಾಸಿಟಿ, 7000 mAh ಕೆಪಾಸಿಟಿ ಬ್ಯಾಟ್ರಿ ಜೊತೆಗೆ ಬರ್ತಾವೆ. ಸೊ 5000 ಸಾಕು ನನಗೆ ಅನ್ನಿಸ್ತಂಗೆ. ಆರಾಮಾಗಿ ಒಂದಿನ ಮಾಡ್ರೇಟ್ ಯೂಸಿಗೆ 1-1.5 ದಿನ ಆರಾಮಾಗಿ ಬರುತ್ತೆ. ಮತ್ತು ಬಾಕ್ಸ್ ಒಳಗೆ 20 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ನೀಡಿದ್ದಾರೆ. ಇನ್ನೊಂದು ಒಳ್ಳೆ ವಿಷಯ ನನಗೆ ಇಷ್ಟಪಡ್ತೀನಿ, ತುಂಬ ಫಾಸ್ಟಾಗಿ ಫೋನ್ನ ಚಾರ್ಜ್ ಮಾಡ್ಬೋದು. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ NFC ಸಹ ಇದೆ. ಅದೊಂದು ಪ್ಲಸ್ ಪಾಯಿಂಟ್ ಅನ್ನೋಕ್ಕೆ ಇಷ್ಟಪಡ್ತೀನಿ. NFC ನೀಡಿದರೆ. ಸೊ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು ಕ್ಯಾಮ್ರಾಗೆ ಅದು ಇದಕ್ಕೆಲ್ಲ ಸ್ವಲ್ಪ ಸಿಂಪಲ್ ಆಗ್ಬೋದು ನೀವು NFC ಯೂಸ್ ಮಾಡ್ತೀರಾ ಅಂತ ಅಂದರೆ. ಇನ್ನು ಇದರಲ್ಲಿರುವಂಥದ್ದು ಒಂದು ಲೆವೆಲಿಗೆ ಒಂದು ಲೆವೆಲಿಗೆಲ್ಲ ಆಲ್ಮೋಸ್ಟ್ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ ಆಯಿತಾ. ಯಾವುದೇ ಬ್ಲೋಟ್ವೇರ್ಸ್ ಈ ಒಂದು ಫೋನಲ್ಲಿ ನಿಮಗೆ ನೋಡೋಕ್ಕೆ ಸಿಗಲ್ಲ. ಗೂಗಲ್ನ ಅಪ್ಲಿಕೇಶನ್ಗಳಿದ್ದಾವೆ, ಅದು ಬಿಟ್ಟರೆ ಬೇರೆ ಯಾವ ಅಪ್ಲಿಕೇಶನ್. ತುಂಬ ಕ್ಲೀನ್ OS ಆಗಿರುವಂಥದ್ದು, ನನಗಂತೂ ತುಂಬ ಇಷ್ಟ ಆಗುವಂಥ OS. ಇದರಲ್ಲಿರುವಂಥದ್ದು ಆ್ಯಂಡ್ರಾಯ್ಡ್ 11 ಆಯಿತಾ. ಸೊ ನಿಮಗೆ ಫ್ಯೂಚರ್ 2 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟ್ನ ಕೂಡ ಈ ಒಂದು ಮೋಟೋರೋಲಾ ಕೊಡ್ತಾರೆ. ಅದು ಇನ್ನೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇನ್ನು ಸ್ಪೀಕರ್ ಬಂದುಬಿಟ್ಟು ಇದರಲ್ಲಿರುವಂಥದ್ದು ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ವಾಲಿಟಿ ತುಂಬ ಚೆನ್ನಾಗಿ, ತುಂಬ ಜೋರಾಗಂತೂ ಕೇಳುತ್ತೆ. ಓಕೆ, ಇದಿಷ್ಟು ಈ ಒಂದು ಫೋನ್ನ ಮೇನ್ ಫೀಚರ್ಸ್ ಆಗಿರುವಂಥದ್ದು. ಈ ಒಂದು ಪಾರ್ಟನ್ನು ಮತ್ತೆ ರೀಶೂಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಆ ಒಂದು ವೀಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ರಿವೀಲ್ ಆಗಿಲ್ಲ. ಇದೀಗ ಎಡಿಟಿಂಗ್ ಮಾಡೋ ಟೈಮಲ್ಲಿ ಫೋನ್ 11,000 ರೂಪಾಯಿಗೆ ಲಾಂಚ್ ಆಗಿದೆ. ಸೊ ಈ ಒಂದು ಪಾರ್ಟನ್ನು ಮತ್ತೆ ಶೂಟ್ ಮಾಡ್ತಾ ಇದ್ದೀನಿ. ನೀವು ಹಾಗಾದರೆ ಕೇಳ್ತಾ ಇದ್ದೀರಾ ಅಂತಂದರೆ, 11,000 ರೂಪಾಯಿಗೆ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಅಂತೀನಿ 11,000 ರೂಪಾಯಿಗೆ ಪ್ರೋಸರ್ ಚೆನ್ನಾಗಿ. 15,000 ರೂಪಾಯಿಗೆ ಲಾಂಚ್ ಆಗಿತ್ತು ಅಂದರೆ ಪ್ರೋಸರ್ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ನನಗೆ ಅನಿಸ್ತಾಗೆ 11,000 ರೂಪಾಯಿಗೆ ಈ ಒಂದು ಡೀಸೆಂಟ್ ಪ್ರೋಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪರವಾಗಿಲ್ಲ, 11,000 ರೂಪಾಯಿಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನೀಡುವಂಥ ಪ್ರೋಸರು. 11,000 ರೂಪಾಯಿಗೆ ಇದು ನೀಡ್ತಿರುವಂಥ ಫೀಚರ್ಸ್ ನನಗೆ ಒಂದು ಲೆವೆಲಿಗೆ ಕನ್ವಿನ್ಸಿಂಗ್ ಅಂತ ಅನ್ನಿಸ್ತು. ಒಂದು ಇಂಪ್ರೂವ್ ಏನಾಗಬೇಕಾಗಿತ್ತು ಅಂತ ಅಂದರೆ, ಅಟ್ಲೀಸ್ಟ್ ಫುಲ್ HD ರೆಸೊಲ್ಯೂಷನ್ ನೀಡಬೇಕಾಗಿತ್ತು. ಬಟ್ 90 Hz ರಿಫ್ರೆಶ್ ರೇಟನ್ನು ನೀಡಿದ್ದಾರೆ.
ಪರವಾಗಿಲ್ಲ. ಬಟ್ ಈ ಪ್ರೈಸ್ ರೇಂಜ್ಗೆ ಸ್ವಲ್ಪ ಬ್ರ್ಯಾಂಡನ್ನು ನೋಡ್ಕೊಂಬಿಟ್ಟು ಮೋಟ್ರೋಲಾ ಬ್ರ್ಯಾಂಡ್ ನೋಡ್ಕೊಂಬಿಟ್ಟು ಸ್ವಲ್ಪ ಕಾಂಪನ್ಸೇಟ್ ಮಾಡ್ಕೊಬೋದು ಅಂತ ಅನ್ಕೋತೀನಿ. ಅದನ್ನು ಬಿಟ್ಟರೆ ನನಗೆ ಅನಿಸ್ದಂಗೆ ಉಳಿದಂಥ ಸ್ಪೆಸಿಫಿಕೇಷನ್ ಚೆನ್ನಾಗೇ ಇದೆ. ಕ್ಯಾಮ್ರಾ ಸಖತ್ತಾಗಿದೆ, 5000 mAh ಕೆಪಾಸಿಟಿ ಬ್ಯಾಟ್ರಿ, 20 ವ್ಯಾಟ್ನ ಚಾರ್ಜರು, 11,000 ರೂಪಾಯಿಗೆ ಒಳ್ಳೆ ಪ್ರೈಸ್ ಅಂತ ನನಗಂತೂ ಅನ್ನಿಸ್ತದೆ. ಪ್ರೈಸ್ ರಿವೀಲ್ ಆದಮೇಲೆ ನಮ್ಮ ಕಷ್ಟ ನೋಡಿ ಹೆಂಗೆ ಅಂತ ಅಂದರೆ, ಮೋಸ್ಟ್ ಆಫ್ ದ ಟೈಮು ನಾವು ವಿಡಿಯೋ ಮಾಡೋ ಟೈಮಲ್ಲಿ ಫೋನ್ನ ಬೆಲೆ ರಿವೀಲ್ ಆಗಿರೋದಿಲ್ಲ. ನಾವೇನೋ ಒಂದು ಅಂದ್ಕೊಂಡಿರ್ತೀವಿ, ಇಷ್ಟಕ್ಕೆ ಲಾಂಚ್ ಆಗುತ್ತೆ ಅಂದ್ಕೊಂಡು ವಿಡಿಯೋ ಮಾಡಿರ್ತೀವಿ. ಬಟ್ ಮಾಡಾದ್ಮೇಲೆ ನಾವು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆಗಾದರೂ ಲಾಂಚ್ ಆಗ್ಬೋದು, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿಗಾದ್ರೂ ಲಾಂಚ್ ಆಗ್ಬೋದು. ಜಾಸ್ತಿಗೆ ಲಾಂಚ್ ಆದರೆ ತೊಂದರೆ ಇಲ್ಲ, ಬಟ್ ಕಡಿಮೆಗೆ ಲಾಂಚ್ ಆಯಿತು ಅಂತಂದರೆ ಆ ಒಂದು ಫೋನಿಗೆ ಒಂದು ಸ್ವಲ್ಪ ವ್ಯಾಲ್ಯೂ ನಾನೇ ಕಡಿಮೆ ಕೊಟ್ಟಂಗೆ ಆಗ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ನನಗನ್ನಿಸ್ತು 11,000 ರೂಪಾಯಿಗೆ ಒಂದು ರೀಸನಬಲ್ ಪ್ರೈಸ್ ಅಂತ, ಬ್ರ್ಯಾಂಡ್ ನೋಡ್ಕೊಂಡು ರೀಸನಬಲ್ ಪ್ರೈಸ್ ಅಂತ ಇದ್ದೀನಿ. ಸೊ ಇದಿಷ್ಟು ನನ್ನ ಒಂದು ಆನೆಸ್ಟ್ ಒಪಿನಿಯನ್ನು. ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ನಿಮ್ಗೆ ಇಷ್ಟ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ವಿಡಿಯೋದಲ್ಲಿ.